ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6th SEM BComನ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಅದರಲ್ಲಿ ಚಾಪ್ಟರ್ 4 ಬಂದುಬಿಟ್ಟು ರಿಸ್ಕ್ ಆ್ಯಂಡ್ ರಿಟರ್ನ್ ಅನ್ನೋ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಪ್ಲೇ ಲಿಸ್ಟಲ್ಲಿ. ಅಪ್ ಟು ಪಾರ್ಟ್ 1 to 4 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಚಾಪ್ಟರ್ 1 to 3 ಆಲ್ರೆಡಿ ಅಪ್ಲೋಡ್ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಈ ಒಂದು ಚಾಪ್ಟರ್ 4ನ ಇದು ಲಾಸ್ಟ್ ಪ್ರಾಬ್ಲಮ್ ಆಗಿದೆ ನಿಮಗೆ 12 ಮಾರ್ಕ್ಸ್ನ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ 5th ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಇವಾಗ 12 ಮಾರ್ಕ್ಸ್ನ ನಾವು ನೋಡೋದಾದರೆ 12 ಮಾರ್ಕ್ಸಲ್ಲಿ ಫಸ್ಟ್ ಪ್ರಾಬ್ಲಮ್ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ್ಯಂಡ್ ಇದು ಸೆಕೆಂಡ್ ಪ್ರಾಬ್ಲಮ್ ಆಗಿದೆ. ನಾನು ಸೆಕೆಂಡ್ ಪ್ರಾಬ್ಲಮ್ಗೆ ಹೋಗೋಕ್ಕಿಂತ ಮುಂಚೆ ನಿಮಗೆಲ್ಲ ಏನು ರಿಕ್ವೆಸ್ಟು ಅಂದರೆ, ನಾನು ಇನ್ನೊಂದು ಚಾನಲ್ ಆಲ್ಮೋಸ್ಟ್ ಗೊತ್ತಿರುತ್ತೆ ತುಂಬ ಜನಕ್ಕೆ, ಸ್ವಪ್ನ ಗೌಡ ವ್ಲಾಗ್ಸ್ ಅಂತ ಹೇಳಿ. ಬಟ್ ಈ ಒಂದು ವಿಡಿಯೋಗೆ ಅಥವಾ ಈ ಒಂದು ಚಾನಲ್ಗೆ ಯಾವ ರೀತಿ ನೀವು ಸಪೋರ್ಟ್ ಮಾಡ್ತಿದ್ದೀರೋ ಆ ಒಂದು ಚಾನಲ್ಗೂ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಿದ್ದೀನಿ. ಬಿಕಾಸ್ ನಿಮ್ಮ ಒಂದು ಸಪೋರ್ಟ್ ಆಗಿರಲಿ ಅಥವಾ ನನಗೆ ತುಂಬ ಒಂದು ಉತ್ಸಾಹ ಆಗಿರಲಿ, ಅದು ನಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ಲೀಸ್ ಈ ಒಂದು ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರೋ ಆ ಒಂದು ಚಾನಲ್ಗೂ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಿದ್ದೀನಿ. ಆ ಒಂದು ಚಾನಲ್ನ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಪ್ಲೀಸ್ ಆ ಒಂದು ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಸೊ 12 ಮಾರ್ಕ್ಸ್ ನಾನು ಆಲ್ರೆಡಿ ಫಸ್ಟ್ ವೀಡಿಯೋನ ಕಂಪ್ಲೀಟ್ ಮಾಡಿದ್ದೀನಿ ಆ್ಯಂಡ್ ಅದನ್ನು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಸೆಕೆಂಡ್ ವೀಡಿಯೋ ಆಗಿದೆ. ಸೊ ಇಲ್ಲಿ ಸೆಕೆಂಡ್ ವೀಡಿಯೋದಲ್ಲಿ ನೀವು ನೋಡೋದಾದರೆ ದ ಪ್ರಾಬಬಿಲಿಟಿ ಆ್ಯಂಡ್ ಅಸೋಸಿಯೇಟ್ ರಿಟರ್ನ್ಸ್ ಆಫ್ ಮಾಡರ್ ಫುಡ್ ಲಿಮಿಟೆಡ್ ಆರ್ ಗಿವನ್ ಬಿಡೋ. ಸೊ ಇಲ್ಲಿ ಏನಾಗಿದೆ ಅಂದರೆ, ಪ್ರಾಬಬಿಲಿಟಿ ಮತ್ತು ಈ ಒಂದು ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಅನ್ನೋದು ಮಾಡರ್ ಫುಡ್ ಲಿಮಿಟೆಡ್ ಅನ್ನೋ ಒಂದು ಕಂಪ್ನಿದು ಡೀಟೇಲ್ಸ್ ಕೊಡ್ತಾ ಹೋಗಿದ್ದಾರೆ. ಇಲ್ಲಿ ಕೊಟ್ಟಿರೋದು ನಮಗೆ ಒಂದೇ ಕಂಪ್ನಿ ಡೀಟೇಲ್ಸ್. ನಿಮಗೆ ಪ್ರೀವಿಯಸ್ ವಿಡಿಯೋ ಯಾರೆಲ್ಲ ನೋಡಿದ್ದೀರೋ ಅವ್ರಿಗೆ 2 ಕಂಪ್ನಿ ಡೀಟೇಲ್ಸ್ನ ಕೊಟ್ಟಿದ್ರು. ಓಕೆನಾ? ಎಕ್ಸ್ ಆ್ಯಂಡ್ ವೈ ಅಂತ ಹೇಳಿ. ಬಟ್ ಇಲ್ಲಿ ನಿಮಗೆ ಕೊಟ್ಟಿರೋದೇನು ಅಂದರೆ ಒಂದೇ ಕಂಪ್ನಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಒಂದೇ ಕಂಪ್ನಿಗೆ ನೀವೇನು ಮಾಡಬೇಕು ಅಂದರೆ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆ್ಯಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ, ಆಯಿತಾ? ಒಂದೇ ಕಂಪ್ನಿ, ಒಂದೇ ಡೀಟೇಲ್ಸು, ಒಂದೇ ಸತಿ ನೀವು ಮಾಡ್ತೀರಾ. ಸೊ ಇವಾಗ ನೋಡಿ, ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ರಿಟರ್ನ್ಸ್ ಆ್ಯಂಡ್ ಪ್ರಾಬಬಿಲಿಟಿ ಎರಡನ್ನೂ ಕೂಡ ಕೊಟ್ಟಿದ್ದಾರೆ. ರಿಟರ್ನ್ಸ್ನ ನೀವು ನೋಡೋದಾದರೆ 12, 15, 18, 20, 24, 26, 30 ಕೊಟ್ಟಿದ್ದಾರೆ. ಅದೇ ರೀತಿ ಪ್ರಾಬಬಿಲಿಟಿ ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳಿದ್ದಾರೆ ಅಲ್ವಾ? ಸೊ ಇಲ್ಲಿ ನಿಮಗೆ ಪರ್ಟಿಕ್ಯುಲರ್ಸ್ ಅಂತಲೂ ಏನೂ ಕೊಟ್ಟಿಲ್ಲ ಆ್ಯಂಡ್ ಏನು ಡೀಟೇಲ್ಸ್ ಇದೆ ಅಂತಲೂ ಹೇಳಿಲ್ಲ, ಇಷ್ಟೇ ಡೀಟೇಲ್ಸ್ ಇರೋದು. ಓಕೆನಾ? ಈ ಡೀಟೇಲ್ಸ್ ಬೇಸಿಸ್ ಮೇಲೆ ನೀವು ಪ್ರಾಬ್ಲಮ್ ಅದನ್ನು ಸಾಲ್ವ್ ಮಾಡ್ತಾ ಹೋಗ್ತೀರಾ. ಓಕೆನಾ? ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ನೀವೇನು ಮಾಡಬೇಕು ಅಂದರೆ ಕ್ಯಾಲ್ಕುಲೇಷನ್ ಆಫ್ ಎಕ್ಸ್ಪೆಕ್ಟೆಡ್ ರಿಟರ್ನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಇಲ್ಲಿ ನಮಗೆ ಪರ್ಟಿಕ್ಯುಲರ್ಸ್ ಕೊಟ್ಟಿಲ್ವಲ್ಲ, ಅದಕ್ಕೆ ಪ್ರಾಬಬಿಲಿಟಿನೇ ಪರ್ಟಿಕ್ಯುಲರ್ಸ್ ಅಂತ ಹೇಳಿ ಹಾಕೊಳ್ಳೋಣ. ಓಕೆನಾ? ಪ್ರಾಬಬಿಲಿಟಿ ಎಷ್ಟು ಕೊಟ್ಟಿದ್ದಾರೆ? 0.5, 0.10, 0.24, 0.26, 0.18, 0.12, 0.5 ಕೊಟ್ಟಿದ್ದಾರೆ. ಇಷ್ಟೇ ಡೀಟೇಲ್ಸ್ ಕೊಟ್ಟಿದ್ದಾರೆ. ಆ್ಯಸ್ ಇಟ್ ಈಸ್ ಬರೆಯೋಣ. ಎಕ್ಸ್ಪೆಕ್ಟೆಡ್ ರಿಟರ್ನ್ನ ಕೊಟ್ಟಿದ್ದಾರೆ. ಎಷ್ಟಿದೆ? 12, 15, 18, 20, 24, 26, 30 ಇಷ್ಟು ಕೂಡ ಕೊಟ್ಟಿದ್ದಾರೆ. ಓಕೆನಾ? ಇವಾಗ ನೀವು ಏನು ಮಾಡಬೇಕು ಅಂದರೆ RPನ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. RP ಯಾವ ರೀತಿ ಫೈಂಡ್ ಔಟ್ ಮಾಡೋದು? ಪ್ರಾಬಬಿಲಿಟಿ ಇಂಟು ರಿಟರ್ನ್ನ ಮಾಡಿದ್ರೆ RP ಸಿಗುತ್ತೆ. ಅಂದರೆ 12 ಇಂಟು 0.05 ಮಾಡಿದಾಗ 0.6 ಬರುತ್ತೆ. 15 ಇಂಟು 0.10 ಮಾಡಿದಾಗ 1.5 ಬರುತ್ತೆ. ನೆಕ್ಸ್ಟು 18 ಇಂಟು 0.04 ಮಾಡಿದಾಗ 4.32 ಬರುತ್ತೆ. 20 ಇಂಟು 0.26 ಮಾಡಿದಾಗ 5.2 ಬರುತ್ತೆ. 24 ಇಂಟು 0.18 ಮಾಡಿದಾಗ 4.32 ಬರುತ್ತೆ. 26 ಇಂಟು 0.12 ಮಾಡಿದಾಗ 3.12 ಬರುತ್ತೆ. 30 ಇಂಟು 0.05 ಮಾಡಿದಾಗ 1.5 ಬರುತ್ತೆ. ಇಷ್ಟೂ ನೀವು ಮತ್ತೆ ಆ್ಯಡ್ ಮಾಡಿದಾಗ ನಿಮಗೆ 20.56 ಅನ್ನೋದು ಬರುತ್ತೆ. ಇದು R ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಇಷ್ಟು ಫೈಂಡ್ ಔಟ್ ಮಾಡಿದ್ಮೇಲೆ ನಿಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು ತುಂಬ ಸಿಂಪಲಾಗಿರುತ್ತೆ. ಓಕೆನಾ? ಸಿಂಪಲಾಗಿ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಫಸ್ಟ್ ಏನಿಲ್ಲ, ಇಲ್ಲಿ ಏನು ಪರ್ಟಿಕ್ಯುಲರ್ಸ್ ಇದೆಯೋ ಅದನ್ನೇ ಬರೀರಿ. ಓಕೆನಾ? ಇಲ್ಲಿ ಏನು ಪರ್ಟಿಕ್ಯುಲರ್ಸ್ ಇದೆಯೋ ಫಸ್ಟ್ ಅದನ್ನೇ ನೀವು ಬರಿತಾ ಹೋಗಿ. ಸೊ ನೋಡಿ, ಇಲ್ಲಿ ಪರ್ಟಿಕ್ಯುಲರ್ಸಲ್ಲಿ ಏನೇನಿದೆ? 0.5, 0.05, 0.10, 0.24, 0.26, 0.18, 0.12, 0.5 ಇಷ್ಟು ಬರೀತೀರಾ. ಓಕೆನಾ? ನೆಕ್ಸ್ಟ್ ಆರ್ನ ಕೊಟ್ಟಿದ್ದಾರೆ. ಎಷ್ಟು? 12, 15, 18, 20, 24, 26, 30 ಇಷ್ಟು ಕೂಡ ಕೊಟ್ಟಿದ್ದಾರೆ. R ಬಾರ್ ನಾವು ಇವಾಗ ತಾನೇ ಫೈಂಡ್ ಔಟ್ ಮಾಡೋದು, ಎಲ್ಲದಕ್ಕೂ ಅದೇ R ಬಾರ್ನ ಹಾಕೋಬೇಕಾಗುತ್ತೆ. 20.56 ಎಲ್ಲದಕ್ಕೂ ಬರೀತೀರಾ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು R ಮೈನಸ್ R ಬಾರ್ ಅಲ್ವಾ?
ಆರ್ ಮೈನಸ್ ಆರ್ ಬಾರ್ ಮಾಡ್ತೀರಾ ಅಂದರೆ 12 ಮೈನಸ್ 20.56 ಮಾಡಿದಾಗ ಮೈನಸ್ 8.56, 15 ಮೈನಸ್ 20.56 ಮಾಡಿದಾಗ ಮೈನಸ್ 5.56, 18 ಮೈನಸ್ 20.56 ಮಾಡಿದಾಗ ಮೈನಸ್ 2.56, 20 ಮೈನಸ್ 20.56 ಮಾಡಿದಾಗ 0.56, ಮೈನಸ್ 24 ಮೈನಸ್ 20.56 ಮಾಡಿದಾಗ 3.44, 26 ಮೈನಸ್ 20.56 ಮಾಡಿದಾಗ 5.44, 30 ಮೈನಸ್ 20.56 ಮಾಡಿದಾಗ 9.4 ಬರುತ್ತೆ. ಈಗ ನೀವು ಆರ್ ಸ್ಕ್ವೇರ್ನ ಮಾಡ್ಕೊಳ್ತೀರಾ, ಆರ್ ಬಾರ್ ಸ್ಕ್ವೇರು. ಇಲ್ಲಿ ಏನು ಅಮೌಂಟ್ ಬರುತ್ತಾ ಅದನ್ನೇ 2 ಟೈಮ್ಸ್ ಇಂಟು ಮಾಡ್ತೀರಾ. ಓಕೆನಾ, 8.56 ಇಂಟು 8.56 ಮಾಡಿದಾಗ 73.27 ಬರುತ್ತೆ. ಹೇಗೆ ಅಂದರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ನಮಗೆ ಪ್ಲಸ್ ಆಗುತ್ತಲ್ವಾ. ಸೊ ಮೈನಸ್ನ 2 ಸತಿ ಮಲ್ಟಿಪ್ಲೈ ಮಾಡಿದಾಗ ಆ್ಯಡ್ ಆಗುತ್ತೆ. ಸೊ ಅದಕ್ಕೆ ಅಡಿಷನ್ ಅಂದರೆ ಪಾಸಿಟಿವಲ್ಲೇ ಬರುತ್ತೆ ನಮ್ಗೆ ಆನ್ಸರು. ಮೈನಸ್ 5.56 ಇಂಟು 5.56 ಮಾಡಿದಾಗ 30.91 ಬರುತ್ತೆ. 2.56 ಇಂಟು 2.56 ಮಾಡಿದಾಗ 6.55 ಬರುತ್ತೆ. 0.56 ಇಂಟು 0.56 ಮಾಡಿದಾಗ 0.31 ಬರುತ್ತೆ. 3.44 ಇಂಟು 3.44 ಮಾಡಿದಾಗ 11.83 ಬರುತ್ತೆ. 5.44 ಇಂಟು 5.44 ಮಾಡಿದಾಗ 29.11 ಬರುತ್ತೆ. 9.4 ಇಂಟು 9.4 ಮಾಡಿದಾಗ ನಿಮಗೆ 89.11 ಸಿಗುತ್ತೆ, 11 ಸಿಗುತ್ತೆ. ಈಗ ನೀವೇನು ಮಾಡಬೇಕು ಅಂದರೆ ಲಾಸ್ಟ್ ಸ್ಟೆಪ್ ಬಂದು ಇಲ್ಲಿ ಏನು ಆರ್ ಬಾರ್ ಸ್ಕ್ವೇರ್ ಇಂಟು ಪ್ರಾಬಬಿಲಿಟಿ ಮಾಡ್ತೀರಾ. ಅಂದರೆ 73.27 ಇಂಟು 0.05 ಮಾಡಿದಾಗ 3.66, 30.91 ಇಂಟು 0.10 ಮಾಡಿದಾಗ ನಿಮಗೆ 3.09, ಅದೇ ರೀತಿ ಇಂಟು ಮಾಡಿದಾಗ 1.57, 1.08, 2.21, 2.12, 3.58, 4.45 ಬರುತ್ತೆ. ಇಷ್ಟನ್ನು ಆ್ಯಡ್ ಮಾಡಿದಾಗ ನಿಮ್ಗೆ ಆನ್ಸರ್ ಬಂದು 18.52 ಅನ್ನೋದು ಸಿಗುತ್ತೆ. ಓಕೆನಾ, ಇವಾಗ ನಿಮ್ಗೆ ಅವ್ರು ಏನು ಹೇಳಿರೋದು ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿರೋದಲ್ವ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನೀವೇನು ಮಾಡ್ತೀರಾ, ರೂಟ್ನ ತೆಗೆದಾಕ್ತೀರಾ ಅಷ್ಟೇ ಅಲ್ವಾ. ರೂಟ್ ಹೋಗಿಸಿದ್ರೆ 18.52 ಇಂದ ರೂಟ್ನ ನೀವು ಕ್ಯಾನ್ಸಲ್ ಮಾಡಿದ್ರಿ ಅಂದರೆ ನಿಮಗೆ ಬರೋ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು ಅಂದರೆ 4.303 ಅನ್ನೋದು ನಿಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನೋದು ನಮಗೆ ಸಿಗುತ್ತೆ. ಓಕೆನಾ, ಸೊ ಇಲ್ಲಿಗೆ ಪ್ರಾಬ್ಲಮ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.